ಕೃಷ್ಣಾಪುರ. 5 ದಿವಸಗಳ ವರ್ಣರಂಜಿತ ಈ ಕ್ರೀಡಾಕೂಟಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಚಾಲನೆಯನ್ನ ನೀಡಲಿಕ್ಕಿದ್ದೇವೆ. ಪ್ರಪ್ರಥಮವಾಗಿ ಎಳೆಯ ಪ್ರಾಯದಲ್ಲೇ ವಾಣಿಜ್ಯೋದ್ಯಮದ ಬಗ್ಗೆ ಆಕರ್ಷಿತನಾಗಿ ತನ್ನ ವಯಸ್ಸಿಗೂ ಮಿಗಿಲಾದಂತಹ ಆ ಉದ್ಯಮದ ಪ್ರತಿಯೊಂದು ಸವಾಲುಗಳನ್ನು ಎದುರಿಸಿ ಇವತ್ತು ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರ ಆ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸುಲಭ ಕಂತುಗಳ ಮೂಲಕ ಆ ಸ್ಕೀಮ್ ಅನ್ನ ಜನರಿಗೆ ಪರಿಚಯಿಸುವುದರ ಮೂಲಕ ಸಹಸ್ರಾರು ಸಂಖ್ಯೆಯ ಸದಸ್ಯರನ್ನ ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತನ್ನ ಉದ್ಯಮದ ಜೊತೆಗೆ ಕ್ರೀಡೆಯನ್ನು ಮೈಗೂಡಿಸಿಕೊಂಡು ತಾನೊಬ್ಬ ಆಟಗಾರನಾಗಿ ಕ್ರೀಡೆಯ ಒಬ್ಬ ಪ್ರೋತ್ಸಾಹಕನಾಗಿ ಸಮಾಜ ಸೇವಕನಾಗಿ ಈ ಪ್ರದೇಶದಲ್ಲಿ ಏನಾದರೂ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂಬ ಉದ್ದೇಶದೊಂದಿಗೆ ಈ ಅದ್ಭುತವಾದಂತಹ 5 ದಿವಸಗಳ ಹೊನಲು ಬೆಳಕಿನ ಕ್ರೀಡಾಕೂಟವನ್ನ ಕ್ರೀಡಾ ಪ್ರೇಮಿಗಳಿಗೆ ಅರ್ಪಿಸ್ತಾ ಇದ್ದಾರೆ ದಾವೂದ್ ಹಕೀಂ ರವರು. ಸೊ ಪ್ರಥಮವಾಗಿ ದಾವೂದ್ ಹಕೀಂ ರವರಿಗೆ ಈ ಕ್ರೀಡಾಕೂಟದ ಸಮಸ್ತ ಆ ಯೋಜನೆಗೋಸ್ಕರ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆಯನ್ನ ಹೊಡೆಯುವುದರ ಮೂಲಕ ಮತ್ತೊಮ್ಮೆ PMR ಗ್ರೂಪ್ ನ ಚೇರ್ಮನ್ ಆಗಿರುವಂತಹ ಇಬ್ರಾಹಿಂ ರವರಿಗೆ ನಾವು ಆತ್ಮೀಯವಾದಂತಹ ಗೌರವಯುತ ಸ್ವಾಗತವನ್ನ ಅರ್ಪಿಸ್ತಾ ಇದ್ದೇವೆ. ಕ್ರೀಡೆಗೆ ಕಲೆಗೆ ಯಾವ ಧರ್ಮ ಅಂತ ಹೇಳಿಲ್ಲ, ಅದು ಕ್ರೀಡೆ ಅಷ್ಟೇ ಆಗಿ ಉಳಿತದೆ. ಹಾಗಾಗಿ ಕ್ರೀಡೆ ಮೂಲಕ ಒಂದು ಸೌಹಾರ್ದತೆಯನ್ನು ತರಬಹುದಾದ್ರೆ ಅದು ಕ್ರೀಡೆಗೆ ಶಕ್ತಿ ಇದೆ. ಆ ಜನರ ಮನಸ್ಸಿನಲ್ಲಿ ಯುವಕರಲ್ಲಿ ಆ ಕ್ರೀಡಾ ಮನೋಭಾವವನ್ನು ತುಂಬುವಂತ ಪ್ರಯತ್ನವನ್ನ ಹೇಗೆ ಈಗ BMR ಗ್ರೂಪ್ ಮಾಡ್ತಾ ಇದೆ. BMR ಗ್ರೂಪ್ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಒಂದು ಹೆಸರುವಾಸಿಯಾದಂತಹ ಗ್ರೂಪ್. ಹಲವಾರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಇವರ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಾವಾಗಲೂ ಅದರಲ್ಲಿ ಒಂದು ವಿಶೇಷತೆ ಇರುತ್ತೆ. ಈ ಒಂದು ಹೊನಲು ಬೆಳಕಿನ ಕ್ರೀಡಾಕೂಟದ ರೂವಾರಿ ಈ ಭಾಗದ ಒಬ್ಬ ಸಮಾಜ ಸೇವಕ BMR ಸಂಸ್ಥೆಯ ಮೂಲಕ ಈ ಭಾಗದಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಡವರ್ಗದ ಜನರಿಗೆ ಸದಾ ಪ್ರೋತ್ಸಾಹವನ್ನು ಮಾಡುತ್ತಿರುವಂತ ದಾವೂದ್ ಹಕೀಂ ರವರೇ. ದಾವೂದ್ ರವರು ಮತ್ತೆ BMR ಗ್ರೂಪಿನ ತನ್ನ ಒಂದು ಸಂಸ್ಥೆಯ ಮುಖಾಂತರ ಈ ಭಾಗದ ಕ್ರೀಡಾಭಿಮಾನಿಗಳಿಗೆ ಮತ್ತೆ ಉಣಬಡಿಸುವಂತ ಕೆಲಸವನ್ನು ನಮ್ಮ ದಾವೂದ್ ರವರು ಮಾಡಿದ್ದಾರೆ. BMR ನನ್ಗನಿಸುತ್ತೆ ಮಿಸ್ಟರ್ ದಾವೂದ್ ಹಕೀಂ ಕೃಷ್ಣಾಪುರ ಅವರ ಹತ್ರ ಕೇಳ್ಬೇಕು ಇನ್ನು ಯಾವುದನ್ನು ನಿಮ್ಗೆ ಮಾಡ್ಲಿಕ್ಕೆ ಬಾಕಿ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸಮಾಜಕ್ಕ ಒಂದು ಕೆಲಸಗಳಾಯ್ತು, ವೈದ್ಯಕೀಯ ಶಿಬಿರ ಆಯ್ತು, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಒಂದು ಎಲ್ಲರನ್ನು ಕಂಗೊಳಿಸುವಂತ ಇಷ್ಟೊಂದು ದೊಡ್ಡ ಗ್ರೌಂಡ್ ಅಲ್ಲಿ 32 ತಂಡಗಳನ್ನು ಹಿಡ್ಕೊಂಡು ಒಂದು ಮ್ಯಾಚ್ ನಡೆಸೋದು ಅಷ್ಟೊಂದು ಈಸಿಯ ಕೆಲಸ ಅಲ್ಲ. ఇంకంత ఒక మ్యాచ్ ఈ ప్యాడస్ గ్రౌండ్ లో ఫస్ట్ టైం ఐటీ 32 టీమ్స్ ಡೈಲಿ 7 ಮ್ಯಾಚ್ ಕರೆಕ್ಟ್ 7 ಮ್ಯಾಚ್ ಕರೆಕ್ಟ್ ಟೈಮ್ ಸ್ಟಾರ್ಟ್ ಎಲ್ಲ. ದಾವೂದ್ ರವರು ಒಬ್ಬ ಉದ್ಯಮಿಯಾಗಿ ಒಬ್ಬ ಸಮಾಜ ಸೇವಕರಾಗಿ ಬಡ ಜನರ ಮೇಲೆ ಒಂದು ಕರುಣೆ ಉಳ್ಳಂತ ಒಂದು ವ್ಯಕ್ತಿ. ನನಗೆ ಅನಿಸಿದಂಗೆ ಕಳೆದ 1 ವರ್ಷದಲ್ಲಿ ಅಥವಾ ಕಳೆದ 2 ವರ್ಷಗಳಲ್ಲಿ ಅಂತ ಇರಬಹುದು ಈ ಒಂದು ಗ್ರೌಂಡ್ ಅಲ್ಲಿ ಇಷ್ಟು ಒಳ್ಳೆಯ ಬಹಳ ಅದ್ದೂರಿಯ ಕಾರ್ಯಕ್ರಮಗಳಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಇದು ಇಲ್ಲಿನ ಜನರ ನೆನಪಿನಲ್ಲಿ ಉಳಿಯುವಂತಹ ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮ. Especially this time BMR group is conducting it. Mr. Dawood, with all the hard work, the effort that has gone in, I think it's fantastic to see, especially the cricket lovers. There are numerous teams here who always support. So nice to be here. Thanks for having me. ಅನ್ವರ್ ಹುಸೇನ್ ರವರು ಎಸೆತಗಾರಿಕೆಯನ್ನ ಮಾಡುವುದರ ಮೂಲಕ ACP ಸರ್ ರವರು ದಾಂಡುಗಾರಿಕೆಯನ್ನ ಮಾಡುವುದರ Come on, I want everyone 3, 2, 1, come on! ಒಮ್ಮೆ ಜೋರಾಗಿ ನಾವು ಶಬ್ದ ಮಾಡುವನ BMR, come on! ನೀವು iPhone 15 ಅಲ್ವಾ? Yes, 15 series. ಸೊ ಯಾರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಹಕೀಂ ಸೂರಿಂಜೆ ಅವರು.
ಸೊ ಐ ರಿಕ್ವೆಸ್ಟ್ ಮಿಸ್ಟರ್ ಹಕೀಮ್ ಸೂರಿಜೆ ಟು ಕಮ್ ಆನ್ ಟು ದ ಸ್ಟೇಜ್. ಏನ್ ವಿಷಯ ಅಂತ ನಾನು ಹೇಳ್ತೇನೆ. ಓಕೆ, ಸೊ ಹಕೀಮ್ ಸೂರಿಜೆ BMR ನ ನಮ್ಮ ಒಂದು ಬಹಳಷ್ಟು ಸುಂದರವಾದಂತಹ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಕೊಟ್ಟಂತಹ ಟಾರ್ಗೆಟ್ ಅನ್ನು ರೀಚ್ ಆಗಿದ್ದಾರೆ ಅಲ್ವಾ ದಾವೂದ್ ಹಕೀಮ್ ಅವರೇ? ಕಂಗ್ರಾಚುಲೇಷನ್ಸ್ ಟು ಹಕೀಮ್ ಸೂರಿಜೆ. ಏನ ನಿಮ್ಮ ಹೆಸರೇನು? ಸಹರಾನ್. ಒಮ್ಮೆ ನಿಂತ್ಕೊಳ್ಳಿ, ತಮ್ಮನ್ನ ಎಲ್ರು ನೋಡ್ಬೇಕು. ಸೊ ಸಹರಾನ್ ಅವರು, ಸೊ ಇಷ್ಟು ಚೆನ್ನಾಗಿರುವಂತಹ BMR ಟ್ರೋಫಿ ಈ ಮ್ಯಾಚ್ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ ತಮ್ಗೆ? ತುಂಬಾ ಚೆನ್ನಾಗಿದೆ. ಅಷ್ಟೇ ಪ್ಲೇಯರ್ ಇದ್ದಾರೆ, ಫುಲ್ ಎನರ್ಜಿಯಲ್ಲಿ ತಮಗೆ ಸಪೋರ್ಟ್ ಕೊಡ್ತಾ ಇದಾರಲ್ವಾ? ಫುಲ್ ಎನರ್ಜಿ. ಫುಲ್ ಎನರ್ಜಿ. ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾವುದು ಆಗ್ಬೋದು. ಸೊ ತಮ್ಮ ಎಲ್ರಿಗೂ ಕೂಡ ಮತ್ತೊಮ್ಮೆ BMR ಟ್ರೋಫಿ ವತಿಯಿಂದ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಇದೆ. ಖಂಡಿತವಾಗ್ಲೂ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರನ್ನು ಒಗ್ಗೂಡಿಸಿ ಈ ಒಂದು ಕ್ರೀಡಾ ಸ್ಫೂರ್ತಿಯನ್ನು ತುಂಬಿಸ್ತಾ ಇದೆ ಈ ಒಂದು ಮ್ಯಾಚ್. ಜೊತೆಗೆ BMR ಏನಿದೆ ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ನನ್ಗನಿಸುತ್ತೆ ಕೃಷ್ಣಾಪುರ ಅಥವಾ ಕಾಟಿಬಳ್ಳ ಅಥವಾ ಸುರತ್ಕಲ್ ಆಗಿರ್ಬೋದು ಅಥವಾ ಮಂಗಳೂರಲ್ಲಿ ಆಗಿರ್ಬೋದು, ಯಾವುದೇ ಮ್ಯಾಚ್ಗೆ ಕಡಿಮೆ ಇಲ್ಲ ಹೇಳುವಂತ ಉದ್ದೇಶದಿಂದ ಆಗ ನಮ್ಮ ಕಮೆಂಟ್ರಿ ಅವರು ಟ್ರೋಫಿಗೆ ಬಹಳಷ್ಟು ಸಹಕಾರಗಳು ನೀಡಿ ಬರ್ತಾ ಇದೆ. ನೋಡಿ, KFC ಕಡೆಯಲ್ಲಿ ಆ ಫ್ಲಾಟ್ ಅಲ್ಲಿ ಕೂತ್ಕೊಂಡು ಸಂಪೂರ್ಣ ಸಹಕಾರ BMR ಟ್ರೋಫಿಗೆ ಬರಲಿ ಬೊಬ್ಬೆ. ಖಂಡಿತ ಜೋರಾದ ಚಪ್ಪಾಳೆ. BMR ಟ್ರೋಫಿ ಯಶಸ್ಸಿನ ಕಡೆಗೆ ಸಾಗಿ ಬರ್ತಾ ಇದೆ. ಇದು BMR. ಕ್ಯಾಮರಾಮ್ಯಾನ್ ಫೋಕಸ್. ಅತಿ ಸುಂದರವಾಗಿರತಕ್ಕಂಥ ಪಂದ್ಯಾಟ. BMR ಟ್ರೋಫಿಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ ಎಲ್ಲ ಕ್ರೀಡಾ ಪ್ರೇಮಿಗಳು. ಮೊಬೈಲ್ ಫ್ಲಾಶ್ ಲೈಟ್ ಅನ್ನು ಆನ್ ಮಾಡುತ್ತಾ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದೆ. ಇದು ದಾವೂದ್ BMR ಅವರ ಸಾರಥ್ಯ. ಇದು BMR ಟ್ರೋಫಿ 2024. చూస్తారు పొట్టి పొట్టి కౌనే వేస్తే పట్టి పట్టి చూస్తారు. కోకా కాదు కౌను కాదు కట్టులోన ఏముంది, మీ కళ్ళల్లోనే అంతా ఉంది. మీ మగ బుద్ధి వంకర బుద్ధి. ఊ అంటావా అమ్మవా, ఊ అంటావా అమ్మవా, ఊ అంటావా అమ్మవా. ಅತ್ಯುತ್ತಮವಾದ ಒಂದು ಕ್ರೀಡಾಕೂಟಕ್ಕೆ ತೆರೆ ಬಿದ್ದಿದೆ. ಈ ಒಂದು ಕ್ರಿಕೆಟ್ ಕೂಟಕ್ಕೆ ದುಡಿದ ಆ ವ್ಯಕ್ತಿಗಳನ್ನ ಇಲ್ಲಿ ವೇದಿಕೆ ಕರಿತೀವಿ. ಆದಷ್ಟು ಬೇಗ ಬಂದು ಅವರ ಆ ಒಂದು ಬಹುಮಾನವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೀನಿ. వంకర బుద్ధి ఊ అంటావా అమ్మవా, ఊ అంటావా అమ్మవా, ఊ అంటావా అమ్మవా, ఊ అంటావా అమ్మవా. ಐದು ರಾತ್ರಿಗಳಿಂದಲೂ ಪ್ರತಿಯೊಬ್ಬರ ಸಮೀಪ ಬಂದು ನಿಮ್ಮಲ್ಲಿ 10 ರೂಪಾಯಿ ತೆಗೆದು ಕಡಲೆ ನೀಡಿದ ಸಿದ್ದೀಕ್, ದಯವಿಟ್ಟು ಸಿದ್ದೀಕ್ ರವರು ವೇದಿಕೆ ಬರಬೇಕು. ಸಿದ್ದೀಕ್ ರವರಿಗೆ BMR ಅವರು ಮಾಡಿದ ಆ ಸೇವೆಗೆ ಇಂದು 5 kg ಆ ಬಾಸ್ಮತಿ ಸೇಬಾ ರೈಸ್ ಅನ್ನು, ಆ ನೆನಪಿನ ಕಾಣಿಕೆಯನ್ನು ಕೂಡ ಅಶ್ರಫ್ ರವರು ಅವರಿಗೆ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ.
ನಿನ್ನೆ BMR ಟ್ರೋಫಿ ಹೊನ್ನಾಳಿ ಬೆಳಕಿನ ಪಂದ್ಯಾಟವಾಯಿತು, ಅದರ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಒಂದು ಅದ್ಭುತ ಪಂದ್ಯಾಟ ಇದುವರೆಗೆ ನಾನು ಕಂಡಿಲ್ಲ. ಅದನ್ನು ಆಯೋಜಿಸಿದಂಥ ದಾವೂದ್ BMR ಇವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನಿನ್ನೆ ನಡೆದಂತಹ BMR ಟ್ರೋಫಿಯ ಹೊನ್ನಾಳಿ ಬೆಳಕಿನ ಪಂದ್ಯಾಟದಲ್ಲಿ ತಮ್ಮ ಅಭಿಪ್ರಾಯ? ಪರವಾಗಿಲ್ಲ, ಸೂಪರ್ ಆಗಿದೆ. ಯಾಕೆಂದರೆ ಈ ದಕ್ಷಿಣ ಕನ್ನಡದಲ್ಲಿ ಪ್ರಥಮರಿಗೆ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಮತ್ತು BMR ಅವರು ಟೂರ್ನಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ.